ಹರಿಯೇ ಬಾಗಿಲನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯ ಬಾಗಿಲನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯ ಬಾಗಿಲನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯ ಬಾಗಿಲನು ತೆರೆದು ಪರಮ ಪದದೊಳಗೆ ವಿಷಧರನ ತಲ್ಪದಲ್ಲಿ ನೀ ಸಿರಿ ಸಹಿತ ಕ್ಷೀರವಾರಿಧಿಯೊಳಿರಲು ಪರಮ ಪದದೊಳಗೆ ವಿಷಧರನ ತಲ್ಪದಲ್ಲಿ ನೀ ಸಿರಿ ಸಹಿತ ಕ್ಷೀರವಾರಿಧಿಯೊಳಿರಲು ಕರಿರಾಜ ಕಷ್ಟದಲ್ಲಿ ಆದಿಮೂಲ ಎಂದು ಕರೆಯಲ ಕ್ಷಣ ಬಂದು ಒದಗಿದೆಯೋ ನರಹರಿಗೆ ಕರಿರಾಜ ಕಷ್ಟದಲ್ಲಿ ಕರಿರಾಜ ಕಷ್ಟದಲ್ಲಿ ಆದಿಮೂಲ 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 ಎಂದು ಕರೆಯಲ ಕ್ಷಣ ಬಂದು ಒದಗಿದೆಯೋ ನರಹರಿಗೆ ಕರಿರಾಜ ಕಷ್ಟದಲ್ಲಿ ಆದಿಮೂಲ ಕರೆಯಲ ಕ್ಷಣ ಬಂದು ಒದಗಿದೆಯೋ ನರಹರಿಗೆ ಬಾಗಿಲನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಗೆ ಬಾಗಿಲನು ತೆರೆದು ಕಡುಕೋಪದಿಂಕಳನು ಖಡುಗವನೆ ಪಿಡಿದು ನಿನ್ನೊಡೆಯ ಎಲ್ಲಿಗನು ಎಂದು ನುಡಿಯೇ ಕಡುಕೋಪದಿಂಕಳನು ನಾರಾಯಣ 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 ನಾರಾಯಣ
ನಿನ್ನೊಡೆಯ ಎಲ್ಲಿಹನೋ ನಿನ್ನೊಡೆಯ ಎಲ್ಲಿಹನೋ ದೃಢಬಗುತಿಯಲಿ ಶಿಶುವು ಬಿಡದೆ ನಿನ್ನನು ಭಜಿಸೆ ಸಡಗರದಿ ಸ್ತಂಭದಿಂದೊಡೆದೆ ನರಹರಿಗೆ ಸಡಗರದಿ ಸ್ತಂಭದಿಂದೊಡೆದೆ ನರಹರಿಗೆ ಸಡಗರದಿ ಸ್ತಂಭದಿಂದೊಡೆದೆ ನರಹರಿಗೆ ದೃಢಬಕುತಿಯಲಿ ಶಿಶುವು ಬಿಡದೆ ನಿನ್ನನು ಭಜಿಸೆ ಸಡಗರದಿ ಸ್ತಂಭದಿಂದೊಡೆದೆ ನರಕರಿಗೆ ಬಾಗಿಲನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಕರಿಗೆ ಬಾಗಿಲನು ತೆರೆದು ಯಮಸುತನ ರಾಣಿಗೆ ಅಕ್ಷಯವಸನವ ಇತ್ತೇ ಸಮಯದಲ್ಲಿ ಅಜಮಿಳನ ಪೊರೆದೆ ಯಮಸುತನ ರಾಣಿಗೆ ಅಕ್ಷಯವಸನವ ಇತ್ತೇ ಸಮಯದಲ್ಲಿ ಅಜಮಿಳನ ಪೊರೆದೆ ಸಮಯ ಸಮಯವುಂಟೆ ಭಕ್ತವತ್ಸಲ ನಿನಗೆ ಸಮಯ ಸಮಯವುಂಟೆ ಭಕ್ತವತ್ಸಲ ನಿನಗೆ ಕಮಲಾಕ್ಷ ತಾಗಿ ನೆಲೆಯಾದಿ ಕೇಶವನೇ 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 ಜೋರಾದ ಚಚ್ಚಾಳೆ. ನಿಜವಾಗ್ಲೂ ನಿಜವಾದ ಹರಿಯನ್ನೇ ನೋಡಿದಷ್ಟು ಆನಂದವಾಯಿತು ಈ ಒಂದು ನೃತ್ಯ. ಇದೀಗ ಮುಂದಿನದಾಗಿ ಹಾಗೂ ಕೊನೆಯದಾಗಿ ಅತಿ ಕಾತುರದಿಂದ ನೀವೆಲ್ಲರೂ ಕಾಯ್ತಿರುವಂತಹ ವಿಶೇಷ ನೃತ್ಯ ರೂಪಕ ಕಲ್ಪವೃಕ್ಷ. ಈ ಒಂದು ನೃತ್ಯ ರೂಪಕವು ಶ್ರೀ ರಾಘವೇಂದ್ರ ರಾಯರ ಜೀವನಾಧಾರಿತ ನೃತ್ಯ ರೂಪಕವಾಗಿದೆ. ಈ ನೃತ್ಯದ ಮೂಲಕ ರಾಯರ ಜೀವನ ಚರಿತ್ರೆಯನ್ನು ಅದ್ಭುತವಾಗಿ ವರ್ಣಿಸಲಾಗಿದೆ. ಇದೀಗ ನಿಮ್ಮ ಮುಂದೆ ಅತಿ ಕಾತುರದಿಂದ ಕಾಯ್ತಿರುವಂತಹ ವಿಶೇಷ ನೃತ್ಯ ರೂಪಕ ಕಲ್ಪವೃಕ್ಷ ನಮ್ಮ ನಮನ ಅಕಾಡೆಮಿಯ ಎಲ್ಲ ವಿದ್ಯಾರ್ಥಿಗಳಿಂದ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಎಲ್ಲರಿಗೂ ದಾವಣಗೆರೆಯ ನಮನ ಅಕಾಡೆಮಿಯ ಪರವಾಗಿ ನಮಸ್ಕಾರಗಳು. ಈಗ ತಮ್ಮ ಮುಂದೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಆಧಾರಿತ ಕಲ್ಪವೃಕ್ಷ ಎಂಬ ನೃತ್ಯ ರೂಪಕವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ನೃತ್ಯ ರೂಪಕದ ಪರಿಕಲ್ಪನೆ, ನಿರ್ದೇಶನ, ವಸ್ತ್ರಾಲಂಕಾರ ಮತ್ತು ನೃತ್ಯ ಸಂಯೋಜನೆ ಅಕಾಡೆಮಿಯ ಗುರುಗಳಾದ ವಿದುಷಿ ಶ್ರೀಮತಿ ಮಾಧವಿ ಡಿಕೆ ಅವರದ್ದು. ಈ ನೃತ್ಯ ರೂಪಕದಲ್ಲಿ ಬಳಸಿರುವ ಧ್ವನಿಯನ್ನು ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಮಂತ್ರಾಲಯ ಇವರ ರಾಘವೇಂದ್ರ ವೈಭವದಿಂದ ತೆಗೆದುಕೊಳ್ಳಲಾಗಿದೆ. ನೋಡಿ, ಆನಂದಿಸಿ ಹಾಗೂ ಆಶೀರ್ವದಿಸಿ. ಈಗ ತಮ್ಮ ಮುಂದೆ ನೃತ್ಯ ರೂಪಕ ಕಲ್ಪವೃಕ್ಷ.
सत्यं विधातुं निजभृत्य भाषितम् व्याप्तिं च भूतेष्वखिलेषु चात्मनः अदृश्यतात्यद्भुतरूपमुद्वहन् स्तम्भे सभायां न मृगं न मानुषम् स्तम्भे सभायां न मृगं न मानुषम् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ಸಕಲ ವಿದ್ಯೆಗಳಿಗೆ ಮಾತೃಸ್ಥಾನವೆನಿಸಿದ ಶಾಷ್ಟಿಕ ವಂಶವು ಜಗತ್ತಿನಲ್ಲಿ ವಿಖ್ಯಾತವಾದುದು. ಈ ವಂಶಕ್ಕೆ ಸೇರಿದ ಶ್ರೀಕೃಷ್ಣ ಭಟ್ಟರು ಶಾಸ್ತ್ರ ವಿಶಾರದರು, ಕರ್ಮಠರು, ವೀಣಾವಾದನ ಕಲೆಯಲ್ಲಿ ಕುಶಲರೂ ಆಗಿದ್ದರು. ಆಗಿನ ವಿಜಯನಗರದ ಅರಸು ಶ್ರೀಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ ಕನ್ನಡ ನಾಡು ಬಂಗಾರದ ಬೀಡು, ಗಂಧದ ಗೂಡು ಎಂಬ ನಾಣ್ಣುಡಿಗೆ ಹೆಸರಾಗಿತ್ತು. ಅವನ ಆಳ್ವಿಕೆಯೆಂದು ಕನ್ನಡ ನಾಡಿನ ಸುವರ್ಣ ಯುಗ, ಹಾಗೆ ಕಲೆಗಳ ತವರೂರು. ಶ್ರೀಕೃಷ್ಣದೇವರಾಯನು ಕೃಷ್ಣ ಭಟ್ಟರಲ್ಲಿ ವೀಣಾವಾದನ ಕಲೆಯನ್ನು ಅಭ್ಯಸಿಸಿ ಅವರನ್ನು ಸನ್ಮಾನಿಸಿದರು. ದಂಪತಿಗಳು ಶ್ರೇಷ್ಠ ಪುತ್ರನ ಆಕಾಂಕ್ಷೆಯಿಂದ ಮತ್ತೆ ಶ್ರೀನಿವಾಸನ ಕಠಿಣ ಸೇವೆಗೈದರು. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಹೇ ನಮಃ. श्रीमन्नारायण श्रीमन्
ಶ್ರೀಮನ್ನಾರಾಯಣ ಶ್ರೀಪಾದಮೇ ಚರಣು ಶ್ರೀಮನ್ನಾರಾಯಣ. परमयोगी जन पगदेय श्री परम पुरुष परात्पर. परमयोगी जन पगदेय श्री परम पुरुष परात्पर. परमात्मा परमाणु रूप श्री परमात्मा परमाणु रूप श्री तिरुवेंकटगिरि देव चरणो. परमात्मा परमाणु रूप श्री तिरुवेंकटगिरि देव चरणो. श्रीमन्नारायण 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 श्रीपादमे चरणो श्रीमन्नारायण 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 श्रीपादमे चरणो श्रीमन्नारायण. ದೇವದೇವನು ಅವರನ್ನು ನಿರಾಶೆಗೊಳಿಸಲಿಲ್ಲ. ಗೋಪಮ್ಮನ ಒಡಲನ್ನು ತುಂಬಿದ ನವಮಾಸಗಳು ಪೂರ್ಣಗೊಳ್ಳಲು ಶ್ರೀ ಶಾಲಿವಾಹನ ಶಕೆ 1517 ಮನ್ಮಥ ಸಂವತ್ಸರದ ಫಾಲ್ಗುಣ ಶುಕ್ಲ ಸಪ್ತಮಿ ಗುರುವಾರ ಕ್ರಿಸ್ತಶಕ 1595 ಮೃಗಶಿರ ನಕ್ಷತ್ರದಲ್ಲಿ ಎಲ್ಲ ಗ್ರಹಗಳು ತಮ್ಮ ತಮ್ಮ ಶುಭಸ್ಥಾನದಲ್ಲಿರಲು ಸರ್ವಲಕ್ಷಣ ಸಂಪನ್ನನಾದ ಪುತ್ರ ರತ್ನನನ್ನು ಪಡೆದರು. ಲೋಕ ಕಲ್ಯಾಣಕ್ಕಾಗಿ ಮತ್ತೆ ಪ್ರಹ್ಲಾದರಾಜರು ಅವತರಿಸಿದರು. ಮಗುವಿನ ಜನನ ಸ್ಥಳ ಈಗಿನ ತಮಿಳುನಾಡಿನ ಭುವನಗಿರಿ. ವೇದೋಕ್ತ ರೀತಿಯಿಂದ ಜಾತಕರ್ಮ ನಾಮಕರಣ ಮಹೋತ್ಸವವನ್ನು ಮುಗಿಸಿ ತಿಮ್ಮಣ್ಣ ಭಟ್ಟರು ಮಗುವಿಗೆ ವೆಂಕಟನಾಥನೆಂದು ಹೆಸರಿಟ್ಟರು. ಕ್ರಿಸ್ತಶಕ 1597ರಲ್ಲಿ ಮಗುವಿಗೆ ಚೌಲ ಸಂಸ್ಕಾರ ಮಾಡಿಸಿ ಅಕ್ಷರಾಭ್ಯಾಸ ಮಾಡಿಸಿದರು. ಅದೇ ನಚ್ಚರಿ ಮರಳಿನ ಮೇಲೆ ಓಂಕಾರವನ್ನು ಬರೆದು ಮಗುವಿಗೆ ಇದನ್ನು ಓಂ ಎಂದು ಅಭ್ಯಾಸ ಮಾಡು ಎಂದು ತಂದೆ ಹೇಳಲು, ಅಪ್ಪ ಓಂ ಅಂದ್ರೇನು? ಓಂ ಎಂದರೆ ಎಲ್ಲ ಮಂಗಲ ಗುಣಗಳ ತವರು ದೇವರು ಎಂದರ್ಥ. ಹಾಗಾದ್ರೆ ಇಷ್ಟು ಪುಟ್ರೇಕೆಯಲ್ಲಿ ಅಷ್ಟೊಂದು ಗುಣ ಇರೋಂತ ದೇವರ ಹೆಸರು ಇರಕ್ಕೆ ಹೇಗ್ ಸಾಧ್ಯ? ತಿಮ್ಮಣ್ಣ ಭಟ್ಟರಿಗೆ ಏನೂ ಹೇಳಲು ತೋರದೆ ಮಗುವನ್ನು ಅಪ್ಪಿ ಮುದ್ದಾಡಿದರು. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿರ್ ದೇವೈ ಸದಾ ಪೂಜಿತ सा मां पातु सरस्वती भगवती निशेषजाड्यापः. ಅಣ್ಣಂದಿರಾದ ಶ್ರೀ ಗುರುರಾಜಾಚಾರ್ಯರು ಸತ್ಕುಲ ಪ್ರಸೂತಿಯಾದ ಸರಸ್ವತಿ ಎಂಬ ಕನ್ಯಾಮಣಿಯೊಡನೆ ಕ್ರಿಸ್ತಶಕ 1614ರಲ್ಲಿ ವೈಭವದಿಂದ ವೆಂಕಟನಾಥಾಚಾರ್ಯರ ವಿವಾಹವನ್ನು ನೆರವೇರಿಸಿದರು. ವೀಣಾವರದಂಡಮಂಡಿತಕರಾಯ ಶ್ವೇತಪದ್ಮಾಸನ
ಬ್ರಹ್ಮಾಚ್ಯುತ ಪ್ರಭೃತವಿರ್ದೇವೈಸ್ತದಾ ವಂದಿತಾ ರಾಮಾಂ ಪಾದ ಸರಸ್ವತೆ ಭಗವತೆ ನಿಶ್ಚೇಷಾಢ್ಯಾಪಃ ಸರಸ್ವತಿ ಸುಪ್ರೀತಾ ಸುಪ್ರಸನ್ನಾ ವರದಾ ಭವತು ಸಮಹರ್ತಃ ಸಾವಧಾನಾ ಸಾವಧಾನಾ ಶ್ರೀಲಕ್ಷ್ಮೀನಾರಾಯಣ चतुर्भ्यस्फटिकमणिमयीमक्षमालान् दधानां हस्तेनैकेन पद्मं सितमपि च सुखं पुस्तकं चापरेण भासा कुन्देन्दुशङ्खस्फटिकमणिनिभा भासमाना समाना सा मे वाग्देवतेयं दिवसतो वदने सर्वदा सुप्रसन्ना वाग्देवता सुप्रीता सुप्रसन्ना वरदा भवतु सुमुहूर्तः सावधानाः ಒಮ್ಮೆ ಮನ್ನಾರುಗುಡಿಗೆ ಶ್ರೀಕೃಷ್ಣ ದರ್ಶನಕ್ಕೆಂದು ಗುರುಗಳೊಡನೆ ಶ್ರೀ ವೆಂಕಟನಾಥಾಚಾರ್ಯರು ಹೊರಟರು. ಅಲ್ಲಿ ಒಬ್ಬ ಅದ್ವೈತ ಸನ್ಯಾಸಿಯನ್ನು ಕಂಡರು. ಜೀವಸಂಘವು ಬ್ರಹ್ಮನಿಂದ ಅಭಿನ್ನವಾದದ್ದು. ಅದು ಹೇಗೆ? ಈ ವಿಷಯದಲ್ಲಿ ಏನು ಪ್ರಮಾಣವಿದೆ? ವಿಶ್ವವು ಮಿಥ್ಯ ಆದ ಕಾರಣ. ಕಿಂಚಾತಃ ಅನುಮಾನ ಸ್ವತಂತ್ರ ಪ್ರಮಾಣವಲ್ಲವಷ್ಟೇ. ವಿಶ್ವಮಿಥ್ಯಾತ್ವಕ್ಕೂ ಜೀವಾಭೇದಕ್ಕೂ ಎಲ್ಲಿಯ ಸಂಬಂಧ? ಈ ಹಿನ್ನೆಲೆಯಲ್ಲಿ ಜೀವ ಪರಮಾತ್ಮರು ಒಂದೇ ಎಂಬ ನಿಮ್ಮ ಮಾತಿಗೆ ಯಾವ ಪ್ರಾಮಾಣ್ಯವೂ ಇರುವುದಿಲ್ಲ. ನೀವು ಕಿಂಚಾತಃ ಶಬ್ದವನ್ನು ಹೇಳಿದಿರಿ, ಆದರೆ ಅದು ವ್ಯಾಕರಣಶಾಸ್ತ್ರದಲ್ಲಿ ಇಲ್ಲವಲ್ಲ? ಏಕಿಲ್ಲ? ನೀವು ವ್ಯಾಕರಣ ಮಹಾಭಾಷ್ಯವನ್ನು ನೋಡಿಲ್ಲವೇನು? ಓಹೋ, ಎಷ್ಟು ಅಹಂಕಾರ ನಿಮಗೆ! ಮಹಾಭಾಷ್ಯವೆಲ್ಲಿಯದು, ನೀವೆಲ್ಲಿಯವರು? ಹಾಗಾದರೆ ಪ್ರಕ್ರಿಯೆಯನ್ನು ಹೇಳಿ ನೋಡೋಣ. ಅವರ ಪ್ರಶ್ನೆಗೆ ಸ್ಪಂದಿಸಿದ ವೆಂಕಟನಾಥಾಚಾರ್ಯರು ವ್ಯಾಕರಣ ಮಹಾಭಾಷ್ಯದ ಎಲ್ಲ ಪ್ರಕ್ರಿಯೆಗಳನ್ನು ವಿವರಿಸಿ ವಿದ್ವಾಂಸರನ್ನು ತಣಿಸಿದರು. ಈ ಮಧ್ಯೆ ಪ್ರಾರಬ್ಧ ಕರ್ಮವು ಯಾರನ್ನೂ ಬಿಡದು ಎಂಬುದಕ್ಕೆ ನಿದರ್ಶನವೋ ಎಂಬಂತೆ ವೆಂಕಟನಾಥರು ಕೆಲ ಕಾಲ ಉಡಲು ಬಟ್ಟೆ ಇಲ್ಲದೆ, ಊಟಕ್ಕೆ ಅನ್ನವಿಲ್ಲದೆ, ಅನ್ನವಿದ್ದರೆ ಕಡೆಗೆ ಊಟದೆಲೆಗೂ ಅಭಾವವಾಗಿ ಅನೇಕ ದಿವಸ ಯಾರಿಗೂ ಹೇಳದೆ ಉಪವಾಸದ ಅನುಭವವನ್ನು ಪಡೆದರು. ಬಡತನದಲ್ಲಿ ಕಟ್ಟ ಕರೆಯ ಪರೀಕ್ಷೆ. ಕುಡಿಯುವ ಪಾತ್ರೆಯನ್ನು ಕಳ್ಳರು ಹೊತ್ತು ಕೊಂಡು ಹೋಗಲು ಶ್ರೀ ಸುಧೀಂದ್ರ ತೀರ್ಥರನ್ನು ಆಶ್ರಯಿಸಿ ಮಠವನ್ನು ಸೇರಿದರು ಶ್ರೀ ವೆಂಕಟನಾಥಾಚಾರ್ಯರು. ವಿದ್ಯಾದೇವಿಯು ವೆಂಕಟನಾಥಾಚಾರ್ಯರಿಗೆ ಸ್ವಪ್ನದಲ್ಲಿ ದರ್ಶನ ಕೊಟ್ಟಳು. ನಾನು ವಿದ್ಯಾಲಕ್ಷ್ಮಿ. ನೋಡು, ಸನ್ಯಾಸಿಯಾಗಿ ಯಾರು ಶ್ರೀಮೂಲ ರಾಮನನ್ನು ಪೂಜಿಸುತ್ತಾರೋ ಅವರಲ್ಲಿ ನಾನು ಸದಾ ವಾಸಿಸುತ್ತೇನೆ. ಆದ್ದರಿಂದ ನೀನು ವೇದಾಂತ ಸಾಮ್ರಾಜ್ಯದಲ್ಲಿ ಅಭಿಷಿಕ್ತನಾಗು. ತಥಾಸ್ತು. ಯಜ್ಞೇನ ಯಜ್ಞಮಯಜಂತ ದೇವಾಃ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ ತೇ ಹನಾಕಂ ಮಹಿಮಾನಃ ಸಜಂತ ಯತ್ರ ಪೂರ್ವೇ ಸಾಧ್ಯಾಃ ಸಂತಿ ದೇವಾಃ. ಹರಿ ಓಂ. ಶ್ರೀ ವೆಂಕಟನಾಥಾಚಾರ್ಯರಿಗೆ ಸನ್ಯಾಸ ದೀಕ್ಷೆ ಎಂಬ ವಾರ್ತೆ ದೇಶದ ಮೂಲೆ ಮೂಲೆಗಳನ್ನು ತಲುಪಿತು. 1543ನೇ ದುರ್ಮತಿ ನಾಮ ಸಂವತ್ಸರ ಫಾಲ್ಗುಣ ಶುದ್ಧ ತೃತೀಯ ದಿನದಂದು ಕ್ರಿಸ್ತಶಕ 1621ರಲ್ಲಿ ರಘುನಾಥ ಭೂಪಾಲನ ಸಮಕ್ಷಮದಲ್ಲಿ ಸಕಲ ವೇದ ವಾದ್ಯ ಕೋಶಗಳು ಮೊಳಗುತ್ತಿರಲು ಅತಿ ವೈಭವದಿಂದ ಶ್ರೀ ಸುಧೀಂದ್ರ ತೀರ್ಥರು ನೂತನ ಯತಿಗಳನ್ನು ವೇದಾಂತ ಸಾಮ್ರಾಜ್ಯ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಅಭಿಷೇಕಗೈದು ಶ್ರೀ ರಾಘವೇಂದ್ರ ತೀರ್ಥರೆಂದು ನಾಮಕರಣ ಮಾಡಿದರು.
ಕಲ್ಯಾಣ ರಾಮ ಕಲ್ಯಾಣ ರಾಮ ರಘುರಾಮ ರಾಮ ಕಲ್ಯಾಣ ರಾಮ ರಘುರಾಮ ರಾಮ ಕನಕ ಮಕುಟ ಮರಗದ ಮಣಿಲೋಲ ಹಾರ ದಶರಥ ಬಾಲ ಸೀರ ಕನಕ ಮಕುಟ ಮರಗದ ಮಣಿಲೋಲ ಹಾರ ದಶರಥ ಬಾಲ ಸೀರ ಕಲ್ಯಾಣ ರಾಮ ರಘುರಾಮ ರಾಮ ಕನಕ ಮಕುಟ ಮರಗದ ಮಣಿಲೋಲ ಹಾರ ದಶರಥ ಬಾಲ ಸೀದ ಕಲ್ಯಾಣ ರಾಮ ಆಗದ ಸುರವರ ಮುನಿಜನ ಸಜ್ಜನ ಅಗಣಿತ ಜನಗಣ ಘೋಷಿತ ಮಂಗಳ ಆಗದ ಸುರವರ ಮುನಿಜನ ಸಜ್ಜನ ಅಗಣಿತ ಜನಗಣ ಘೋಷಿತ ಮಂಗಳ ಆಗದ ಸುರವರ ಮುನಿಜನ ಸಜ್ಜನ ಅಗಣಿತ ಜನಗಣ ಘೋಷಿತ ಮಂಗಳ ಆಗದ ಸುರವರ ಮುನಿಜನ ಸಜ್ಜನ ಗಗಣಿತ ಜನಗಣ ಘೋಷಿತ ಮಂಗಳ ರಾಘವ ರಾಮ ರಾಮ ರಾಘವ ರಾಮ ರಘುರಾಮ ರಾಮ ರಾಘವ ರಾಮ ರಘುರಾಮ ರಾಮ 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 ರಾಘವ ರಾಮ ರಘುರಾಮ ರಾಮ ರಾಘವ ರಾಮ ರಘುರಾಮ ರಾಮ ಜನಕ ಜಾರಮಣ ಮನೋಹರ ಸೀರ ಜನಕ ಜಾರಮಣ ಮನೋಹರ ಸೀರ ಕಲ್ಯಾಣ ರಾಮ ರಘುರಾಮ ರಾಮ ಕಲ್ಯಾಣ ರಾಮ 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 ಅಂದು ಉದಯಿಸಿದ ಶ್ರೀ ರಾಘವೇಂದ್ರನೆಂಬ ಸೂರ್ಯನು ಜಗದ ಬಾನಿನಲ್ಲಿ ಇಂದಿಗೂ ಕುಂದದೆ ಕಂಗೊಳಿಸುತ್ತಿದ್ದಾನೆ. ಇದಲ್ಲದೆ ತಪಸ್ವಿಗಳ ಆಶೀರ್ವಾದದ ಬಲವೆಂದರೆ ನಂತರ 2 ವರ್ಷ ಕಾಲ ಗುರುಗಳ ಸೇವೆಗೈಯುತ್ತಾ ಅವರೊಡನೆ ಸಂಚಾರ ಮಾಡಿದರು. ತಮ್ಮ ಸನ್ಯಾಸ ದೀಕ್ಷೆಯ ನಂತರ ಪತ್ನಿ ಸರಸ್ವತಿ ಬಾಯಿಯವರು ಬಾವಿಯಲ್ಲಿ ಜೀವ ದೊರೆಯಲು ಪ್ರೇತತ್ವ ಕಳದಿ ಮಹಿಷಿಯ ಎಂದು ಪ್ರೇತತ್ವ ಪರಿಹಾರ ಮಾಡಿದ ಮಂತ್ರಸಿದ್ಧಿಯನ್ನು ಜಗನ್ನಾಥ ವಿಠಲರು ಕೊಂಡಾಡಿದ್ದಾರೆ. ರಾಯರು ಸನ್ಯಾಸ ದೀಕ್ಷೆಯಾದ ಮೇಲೆ ವಾತಿನಿಗ್ರಹ ಮಾಡುತ್ತಾ ಅರುಣಾಚಲ, ಮಧುರ, ವೃದ್ಧಾಚಲ, ಶ್ರೀರಂಗ, ಕಂಚಿ, ರಾಮೇಶ್ವರ, ನಾಮಗಿರಿ ಹೀಗೆ ಅನೇಕ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಶ್ರೀಮನ್ಮಧ್ವಾಚಾರ್ಯರ ಆವಾಸ ಸ್ಥಾನವಾದ ಉಡುಪಿ ಕ್ಷೇತ್ರದಲ್ಲಿ 1 ವರ್ಷಗಳ ಕಾಲ ವಾಸ ಮಾಡಿದರು.
ಬಲು ಚಂದ ಬಲು ಚಂದ ಕೊಳಲನುದುತ್ತಾ ಬಂದ ನಮ್ಮ ಗೋಪಿಯ ಕಂದ ಕೊಳಲನುದುವುದು ಬಲು ಚಂದ ಬಲು ಚಂದ ಕೊಳಲನುದುತ್ತಾ ಬಂದ ವಸುದೇವನ ಕಂದ ಇವನೋಡೆ ಆ ವಸುದೇವನ ಕಂದ ಇವನೋಡೆ ದೇವಗಿ ಬಸಿರೋಳ ಬಂದು ಮಾವ ಕಂಸನ ಕೊಂದ ದೇವಗಿ ಬಸಿರೋಳ ಬಂದು ಮಾವ ಕಂಸನ ಕೊಂದ ಭಾವ ಜನಯ್ಯ ಮುಕುಂದ ಭಾವ ಜನಯ್ಯ ಮುಕುಂದ ಕೊಳಲನುದುತ್ತಾ ಬಂದ ನಮ್ಮ ಗೋಪಿಯ ಕಂದ ಕೊಳಲನುದುವುದು ಬಲು ಚಂದ ಬಲು ಚಂದ ಕೊಳಲನುದುತ್ತಾ ಬಂದ ಮುತ್ತಿನಾಭರಣ ತೊಟ್ಟು ಹಸ್ತದಿ ಕೊಳಲ ಕೊಟ್ಟು ಮುತ್ತಿನಾಭರಣ ತೊಟ್ಟು ಹಸ್ತದಿ ಕೊಳಲ ಕೊಟ್ಟು ಕಸ್ತೂರಿ ತಿಲಕವಿಟ್ಟು ತುತ್ತುರು ತುರುರೆಂಬ ನಾದವ ಬಿಡಿಯೇ ಹಿಂದೆ ಗೋಗಾಲ ಹಿಂಡು ಮುಂದೆ ಗೋಪಾಲರ ದಂಡು ಹಿಂದೆ ಗೋಗಾಲ ಹಿಂಡು ಮುಂದೆ ಗೋಪಾಲರ ದಂಡು ಹಿಂದಕ್ಕೆ ದೈತ್ಯರ ಕೊಂಡ ಪುರಂದರ ವಿಠಲನು ಚಂದ ಹಿಂದಕ್ಕೆ ದೈತ್ಯರ ಕೊಂಡ ಪುರಂದರ ವಿಠಲನು ಚಂದ ಕೊಳಲನುದುತ್ತಾ ಬಂದ ನಮ್ಮ ಗೋಪಿಯ ಕಂದ ಕೊಳಲನುದುವುದು ಬಲು ಚಂದ ಬಲು ಚಂದ ಕೊಳಲನುದುತ್ತಾ ಬಂದ ನಮ್ಮ ಗೋಪಿಯ ಕಂದ ಕೊಳಲನುದುವುದು ಬಲು ಚಂದ ಬಲು ಚಂದ ಕೊಳಲನುದುತ್ತಾ ಬಂದ ಕೊಳಲನುದುತ್ತಾ ಬಂದ ಒಮ್ಮೆ ರಾಯರು ಮಾನ್ವಿ ಸಮೀಪದ ಶ್ರೀ ಪ್ರಾಣದೇವರ ಗುಡಿಯಲ್ಲಿ ಬೀಡು ಬಿಟ್ಟಿದ್ದರು. ಅಲ್ಲಿಗೆ ಬಂದ ಒಬ್ಬ ಭಕ್ತ ಕೈ ಮುಗಿದು ಒಡೆಯ ಎಂದನು. ರಾಯರು ಅವನ ಹಿಂದಿನ ಜನ್ಮದಲ್ಲಿ ಕನಕನಾಗಿದ್ದನು ಎಂದು ಗುರುತಿಸಿ ಏನೋ ಕನಕ ಎಂದರು. ಸ್ವಾಮಿ, ನೀವೇನ ಹಿಂದಿನ ಜನ್ಮದಲ್ಲಿ ಹೇಳಿದ್ದನ್ನು ಮರೆತಿರಾ? ನಿಮ್ಮ ಅಪ್ಪಣೆಯಂತೆ ಈ ಜನ್ಮದಲ್ಲಿ ಬಂದಿದ್ದೇನೆ, ಉದ್ಧರಿಸಬೇಕು ಎಂದನು. ಮೂಲ ರಾಮನಿಗೆ ಏನಾದರೂ ಕಾಣಿಕೆ ತಾ ಹೋಗು ಎಂದರು. ಗುರುರಾಜರ ಮಹಿಮೆಯನ್ನು ಕೇಳರಿದಿದ್ದ ನವಾಬ ಸಿದ್ಧಿ ಮಸೂದ ಖಾನನು ಒಮ್ಮೆ ಗುರುರಾಜರನ್ನು ಪರೀಕ್ಷಿಸಬೇಕೆಂದು ಗುರುಗಳ ದರ್ಶನಕ್ಕೆ ಬರುವಾಗ ಬೆಳ್ಳಿ ತಟ್ಟೆಯಲ್ಲಿ ಮಾಂಸವೇ ಮೊದಲಾದ ನಿಷಿದ್ಧ ಪದಾರ್ಥಗಳನ್ನು ತುಂಬಿಟ್ಟು ಕಿಂಕಾಪಿನ ಬಟ್ಟೆಯನ್ನು ಹೊದಿಸಿ ಗುರುಗಳಿಗೆ ನಮಸ್ಕರಿಸಿ ಅದನ್ನರ್ಪಿಸಿ ಕುಳಿತನು. ಕುಶಲ ಪ್ರಶ್ನೆಗಳ ನಂತರ ತಮ್ಮ ಕಾಣಿಕೆಯನ್ನು ಸ್ವೀಕರಿಸಬೇಕು ಎಂದು ನವಾಬನು ಹೇಳಲು ರಾಯರು ಅದರ ಮೇಲೆ ಕಮಂಡಲೋದಕವನ್ನು ಪ್ರೋಕ್ಷಿಸಿ ನಮ್ಮ ರಾಮನು ಭಕ್ತಿಯಿಂದ ಸಮರ್ಪಿಸಿದ್ದನ್ನು ಸ್ವೀಕರಿಸುತ್ತಾನೆ ಎಂದು ಮುಗುಳ್ನಕ್ಕು ಹೊದಿಸಿದ ಬಟ್ಟೆಯನ್ನು ತೆಗೆಯುವಂತೆ ಸೂಚಿಸಿದರು. ಅದೇನಾಶ್ಚರ್ಯ, ತಟ್ಟೆಯ ತುಂಬ ಹೂವು ಹಣ್ಣುಗಳಿದ್ದವು.
ಇದನ್ನು ಕಂಡ ನವಾಬನಿಗಂತೂ ತಡೆಯಲಾರದ ಅಚ್ಚರಿಯಾಯಿತು. ಅವರ ತಪೋ ಮಹಿಮೆಗೆ ತಲೆದೂಗಿ ಅಪರಾಧವನ್ನು ಕ್ಷಮಿಸಬೇಕೆಂದು ನಮ್ರತೆಯಿಂದ ಬೇಡಿದನು. ನೀನು ಚಿಂತಿಸುವ ಕಾರಣವಿಲ್ಲ, ಅದು ರಾಮನು ಮಾಡಿದ ನಮ್ಮ ಸತ್ವ ಪರೀಕ್ಷೆ ಎಂದಿಷ್ಟೇ ನುಡಿದು ಗುರುಗಳು ಸುಮ್ಮನಾದರು. ಮತ್ತೊಂದು ದಿವಸ ನವಾಬನು ವೆಂಕಣ್ಣನನ್ನು ಕರೆದು ಗುರುಸೇವೆಗಾಗಿ ತಾನೊಂದು ಗ್ರಾಮ ಜಹಗೀರಿಯನ್ನು ಕೊಡಬೇಕೆಂದನು. ದಿವಾನ ವೆಂಕಣ್ಣನು ಅದನ್ನು ಗುರುಗಳಲ್ಲಿ ನಿವೇದಿಸಿದನು. ರಾಯರು ಅವನ ಇಚ್ಛೆಯನ್ನು ಶ್ರೀರಾಮನ ಆಜ್ಞೆ ಎಂದು ತಿಳಿದು ಈಗಿನ ಮಂಚಾಲೆ ಗ್ರಾಮವನ್ನು ದಾನವಾಗಿ ಪಡೆದರು. ತ್ರೇತಾಯುಗದಲ್ಲಿ ಅರಣ್ಯವಾಸದಲ್ಲಿರುವಾಗ ವಿಶ್ರಮಿಸಿದ ಉರುಟಾದ ಕರಿಕಲ್ಲಿನ ಬಂಡೆಯನ್ನು ತೋರಿಸಿ, ಇಗೋ ಇದರಿಂದ ನಮ್ಮ ವೃಂದಾವನ ರಚಿಸು, ಇದೇ ನಮಗೆ ಸೂಕ್ತವಾದದ್ದು ಎಂದು ವೆಂಕಣ್ಣನಿಗೆ ಬಂಡೆಯ ಮಹಿಮೆಯನ್ನು ತಿಳಿಯಪಡಿಸಿದರು. ಆತನು ಭಕ್ತಿಯಿಂದ ಅವರ ಅಣತಿಯಂತೆ ಅದರಲ್ಲಿ ಸುಂದರವಾದ ಬೃಂದಾವನವನ್ನು ನಿರ್ಮಿಸಿ ಸಿದ್ಧಪಡಿಸಿದನು. ಮಂತ್ರಾಲಯ ಬೃಂದಾವನ ಕಣ್ಣು ತುಂಬಿದೆ, ರಾಘವೇಂದ್ರ ರಾಘವೇಂದ್ರ ನಮ್ಮ ಜೀವ ನಿಮ್ಮದೇ. ಮಂತ್ರಾಲಯ ಬೃಂದಾವನ ಕಣ್ಣು ತುಂಬಿದೆ, ರಾಘವೇಂದ್ರ ರಾಘವೇಂದ್ರ ನಮ್ಮ ಜೀವ ನಿಮ್ಮದೇ, ಈ ನಮ್ಮ ಜೀವ ನಿಮ್ಮದೇ. ಕಾಮಧೇನು ಚಿಂತಾಮಣಿ ನಿಮ್ಮ ಹೃದಯ ಸಾಗರ, ತುಂಗಭದ್ರೆ ನೀರಿನಂತೆ ನಿಮ್ಮ ದರ್ಶನ ಪುಣ್ಯವೇ. ಚಂದ್ರೋದಯ ಸೂರ್ಯೋದಯ ನಿಮ್ಮ ನಯನವೇ, ಬಂದ ದುರಿತವ ದೃಷ್ಟಿಯಿಂದ ಪರಿಹರಿಸುವ ನಮ್ಮ ತಂದೆಯೇ. ಚಂದ್ರೋದಯ ಸೂರ್ಯೋದಯ ನಿಮ್ಮ ನಯನವೇ, ಬಂದ ದುರಿತವ ದೃಷ್ಟಿಯಿಂದ ಪರಿಹರಿಸುವ ನಮ್ಮ ತಂದೆಯೇ. ನೀವು ಪರಿಹರಿಸುವ ನಮ್ಮ ತಂದೆಯೇ. ಜ್ಞಾನಮೂರ್ತಿ ರಾಘವೇಂದ್ರ ನಾದ ರೂಪದ ಸಂಗಮ, ಏಳು ಸ್ವರವು ದಾಸನಾಗುವ ವೀಣಾ ಪಂಡಿತ ಸುಂದರ. प्रसादेन मुकुन्द
तमाश्रये मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये ಹಾಲು ಜೇನು ಪಂಚಾಮೃತ ಅಭಿಷೇಕ ಆರಾಧನೆ ಎಂತ ಭಾಗ್ಯ ಎಂತ ಪುಣ್ಯ ಬೇಡುವೆ ಮತ್ತು ಜನ್ಮವೇ. ಹಾಲು ಜೇನು ಪಂಚಾಮೃತ ಅಭಿಷೇಕ ಆರಾಧನೆ ಎಂತ ಭಾಗ್ಯ ಎಂತ ಪುಣ್ಯ ಬೇಡುವೆ ಮತ್ತು ಜನ್ಮವೇ. ನಾ ಬೇಡುವೆ ಮತ್ತು ಜನ್ಮವೇ. ಮೇಳತಾಳ ವಾದ್ಯದಿಂದ ನಡೆಯುತ್ತಿರುವ ಸಂಭ್ರಮ, ವೇದ ಮಂತ್ರ ಕೇಳುತ್ತಿರುವ ವೈಕುಂಠವೇ ಮಂತ್ರಾಲಯ. प्रसादेन मुकुन्दशयनायते राजराजायते रिक्तो राघवेन्द्रं तमाश्रये. ಹೀಗೆ ದೇಶ ಪರ್ಯಟನ ಮಾಡಿ ಗ್ರಂಥ ರಚನೆಗಳನ್ನು ಪೂರ್ತಿಗೊಳಿಸಿದ ಶ್ರೀರಾಯರು ತಮ್ಮ ಇಹಲೋಕದ ಯಾತ್ರೆಯನ್ನು ಮೊಟಕುಗೊಳಿಸಲು ಮನಸ್ಸು ಮಾಡಿದರು. ವೇದಾಂತ ಸಾಮ್ರಾಜ್ಯದಲ್ಲಿ ಶ್ರೀ ಯೋಗೀಂದ್ರ ತೀರ್ಥರನ್ನು ಕುಳ್ಳಿರಿಸಿ ಪಟ್ಟಗೈದು ಶಾಲಿವಾಹನ ಶಕೆ 1593 ಶ್ರಾವಣ ಬಹುಳ ದ್ವಿತೀಯ ಗುರುವಾರ ಕ್ರಿಸ್ತ ಶಕ 1671 ಶುಭ ದಿವಸ ಮಂಚಾಲಮ್ಮನ ಆಜ್ಞೆಯಂತೆ ಮೇಷ ಮಸ್ತಕ ಲಾಂಛನವನ್ನು ಕೆತ್ತಿದ ಮಹದ್ವಾರವನ್ನು ನಿರ್ಮಿಸಿ ಮೃದಂಗ ಕಹಳೆ ಭೇರಿ ವಾದ್ಯಗಳು ಮೊಳಗುತ್ತಿರಲು ಸಹಸ್ರ ಸಂಖ್ಯೆಯಲ್ಲಿ ವಿಪ್ರವೃಂದ ವೇದ ಪಾರಾಯಣ ಮಾಡುತ್ತಿರಲು ಪ್ರಸನ್ನ ಚಿತ್ತರಾಗಿ ವೆಂಕಣ್ಣನೇ ಮೊದಲಾದ ಎಲ್ಲ ಶಿಷ್ಯರನ್ನು ಆಶೀರ್ವದಿಸಿ ಶಿಷ್ಯ ಯೋಗೀಂದ್ರರಿಂದ ಹಸ್ತಲಾಘವವನ್ನು ಸ್ವೀಕರಿಸುತ್ತಾ ರಾಯರು ಸಶರೀರರಾಗಿ ಬೃಂದಾವನ ಪ್ರವೇಶ ಮಾಡಿದರು. ಗುರುಗಳು ವೃಂದಾವನಸ್ಥರಾಗುತ್ತಾರೆಂದು ತಿಳಿದ ಅಪ್ಪಣ್ಣಾಚಾರ್ಯರು ಬಿಚ್ಚಾಲೆ ಗ್ರಾಮದಿಂದ ತುಂಬಿ ಹರಿಯುವ ತುಂಗೆಯ ಪ್ರವಾಹವನ್ನು ಪರಿಗಣಿಸದೆಯೇ ಮಂಚಾಲೆಗೆ ಧಾವಿಸಿದರು. ಆದರೇನು, ಆಗಲೇ ರಾಯರ ಬೃಂದಾವನದ ಮೇಲೆ ಸಂಪುಟಿಲೆ ಇಡಲಾಗಿತ್ತು. ಅಪ್ಪಣ್ಣಾಚಾರ್ಯರ ದುಃಖದ ಕಟ್ಟೆಯೊಡೆಯಿತು. ರಾಯರ ಮೇಲಿನ ಅವರ ಭಕ್ತಿಯು ಸ್ತೋತ್ರ ಪ್ರವಾಹವಾಗಿ ಭೋರ್ಗರೆದು ಹರಿಯಿತು. ಕಣ್ಣುಗಳಿಂದ ಅಶ್ರುಧಾರೆಯನ್ನು ಸುರಿಸುತ್ತಾ ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿಪಾರ ಎಂದು ಪ್ರಾರಂಭಿಸಿ ಕೀರ್ತಿರ್ ದಿಗ್ವಿದಿತ ವಿಭೂತಿರತುಲ ಎಂಬಲ್ಲಿಯವರೆಗೆ ಹೇಳಿ ಕಂಠ ಉಬ್ಬಿ ಮುಂದೆ ಹೇಳಲಾಗದೆ ಅಪ್ಪಣ್ಣಾಚಾರ್ಯರು ಕಣ್ಮುಚ್ಚಿ ಧರೆಗೆ ಕುಸಿಯುತ್ತಿರಲು ಕಾರುಣ್ಯ ಮೂರ್ತಿಗಳಾದ ಶ್ರೀರಾಯರೇ ಸಾಕ್ಷಿ ಹಯಾಸ್ಯೋತ್ರಹಿ ಎಂದು ಶ್ಲೋಕವನ್ನು ಬೃಂದಾವನದಿಂದ ಪೂರ್ಣಗೊಳಿಸಿ ಆಶ್ಚರ್ಯಗೊಳಿಸಿದರು. श्रीराघवेन्द्रार्य श्रीराघवेन्द्रार्य पाहि प्रभो. श्रीराघवेन्द्रार्य श्रीराघवेन्द्रार्य मां रक्ष भो. अज्ञाननाशाय विज्ञानपूर्णाय सुज्ञानदात्रे नमस्ते गुरो. आनन्दरूपाय नन्दात्मज श्रीपदाम्भोजभाजे नमस्ते गुरो. ಎಂಥ ಅದ್ಭುತವಾದ ನೃತ್ಯ ರೂಪಕ. ಜೋರಾದ ಚಪ್ಪಾಳೆ ಬರಬೇಕು ಈ ಎಲ್ಲ ಮಕ್ಕಳಿಗೆ. ಹಾಗೂ ವಿಶೇಷವಾದ ಚಪ್ಪಾಳೆ ಈ ಒಂದು ನೃತ್ಯ ರೂಪಕದ ಪರಿಕಲ್ಪನೆ, ನಿರ್ದೇಶನ ಹಾಗೂ ನೃತ್ಯ ಸಂಯೋಜನೆ ಮಾಡಿದಂತಹ ವಿದೂಷಿ ಮಾಧವಿ DK ಅವರಿಗೆ ಜೋರಾದ ಚಪ್ಪಾಳೆ ಬರಬೇಕು.
ಈ ಒಂದು 30-35 ನಿಮಿಷದ ನೃತ್ಯ ರೂಪಕದಲ್ಲಿ ಸಂಪೂರ್ಣವಾಗಿ ರಾಯರ ಜೀವನ ಚರಿತ್ರೆಯನ್ನು ಹುಟ್ಟಿನಿಂದ ಕೊನೆಯವರೆಗೂ ಸಂಪೂರ್ಣವಾಗಿ ನೃತ್ಯದ ಮೂಲಕ ಅದ್ಭುತವಾದ ಪ್ರದರ್ಶನವನ್ನು ನೀಡಿದಂತಹ ಈ ಎಲ್ಲ ಮಕ್ಕಳಿಗೂ ನಾವು ನಿಜವಾಗ್ಲೂ ಪ್ರೋತ್ಸಾಹವನ್ನು ನೀಡಲೇಬೇಕು. ಈಗ ಈ ನೃತ್ಯ ರೂಪಕದಲ್ಲಿ ಭಾಗವಹಿಸಿದಂತಹ ಮಕ್ಕಳ ಒಂದು ಪಾತ್ರ ಪರಿಚಯ ನಿಮಗಾಗಿ. ರಾಘವೇಂದ್ರ ಸ್ವಾಮಿಯ ಪಾತ್ರದಲ್ಲಿ ಸಹನಾ ಜಿ, ಜೋರಾದ ಚಪ್ಪಾಳೆ. ರಾಘವೇಂದ್ರ ಸ್ವಾಮಿಗಳ ತಾಯಿ ಹಾಗೂ ಪತ್ನಿಯ ಪಾತ್ರದಲ್ಲಿ ಸಿಂಧು ಎನ್ ನವರತ್ನ ಅವರು. ರಾಘವೇಂದ್ರ ಸ್ವಾಮೀಜಿಗಳ ತಂದೆ ಹಾಗೂ ಗುರುಗಳ ಪಾತ್ರದಲ್ಲಿ ಪವನ್ ಎನ್ ಟಿ. ರಾಘವೇಂದ್ರ ಬಾಲ ರಾಘವೇಂದ್ರನಾಗಿ ವೇದಿಕೆ ಮೇಲೆ ಬಂದಂತಹ ಶ್ರಾವಣಿ ಎಂ, ಧನ್ಯವಾದಗಳು. ಕೃಷ್ಣದೇವರಾಯ ಹಾಗೂ ನವಾಬನ ಪಾತ್ರದಲ್ಲಿ ನಿರಂತರ ಎ. ಕನಕದಾಸರ ಪಾತ್ರದಲ್ಲಿ ಸಂಜನಾ ಎನ್. ವೆಂಕಟೇಶ್ವರ ದೇವರು ಪಾತ್ರದಲ್ಲಿ ಗೌರಿ ಬಿ ಟಿ. ಸೈನಿಕನ ಪಾತ್ರದಲ್ಲಿ ಯುಕ್ತಿ ಎಸ್. ಪಂಡಿತರ ಪಾತ್ರಧಾರಿಗಳಾಗಿ ಕಾವ್ಯ ಜಿ ಬಿ, ಪ್ರಣತಿ ಜಿ ವಿ, ಪ್ರಜ್ಞಾ ಡಿ ಎಂ, ಮೋನಿಶಾ ಕೆ ಎಸ್, ಸಂತೃಪ್ತಿ ಎಸ್ ಹಾಗೂ ವಿಶೇಷ ನೃತ್ಯದ ಪಾತ್ರದಲ್ಲಿ ಎಲ್ಲ ನೃತ್ಯಗಾರ್ತಿಯರು ನೀಲು ಅರೋರ್ ಎಸ್, ನಿಧಿ ಪಿ, ಋತು ಹಿರೇಮಠ್, ಸಂಸ್ಕೃತಿ ಜಿ ಆಚಾರ್, ಲಿಖಿತಾ, ಸ್ಫೂರ್ತಿ ಎಸ್ ಬಿ ಹಾಗೂ ಸಿಂಚನಾ ಎಸ್ ಬಾರಂಗಲ್ ಹಾಗೂ ಸೃಷ್ಟಿ ಹಾಗೂ ಗುರು ವಿದುಷಿ ಶ್ರೀ ಮಾಧವಿ ಡಿ ಕೆ. ಮತ್ತೊಮ್ಮೆ ಅನಂತ ಧನ್ಯವಾದಗಳು. ಈ ಒಂದು ಅವಕಾಶ, ಈ ಒಂದು ನೃತ್ಯ ರೂಪಕವನ್ನು ಪ್ರದರ್ಶಿಸಲು ಅವಕಾಶ ಮಾಡಿಸಿಕೊಟ್ಟಂತಹ ಶ್ರೀ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣೆ ಸಮಿತಿ ಮಂತ್ರಾಲಯ ಹಾಗೂ ರಾಘವೇಂದ್ರ ಸಪ್ತಾಹ ಸಮಿತಿ ಸಪ್ತಾಹ ಮಹೋತ್ಸವ ದಾವಣಗೆರೆ, ಇವರಿಗೆ ಅನಂತ ಧನ್ಯವಾದಗಳು ನಮ್ಮ ಎಲ್ಲ ನಮನ ಅಕಾಡೆಮಿಯ ಶಿಷ್ಯವೃಂದ ಹಾಗೂ ಗುರುಗಳಿಂದ. ಇಲ್ಲಿಗೆ ಇವರ ಸಾಧನೆ ನಿಲ್ಲೋಲ್ಲ. ನಾನು ಆಗಲೇ ಹೇಳಿದೆ, ಮಾಧವಿ ಡಿ ಕೆ ಅವರು ಕಲಾ ಸೇವೆ ಅಷ್ಟೇ ಅಲ್ಲ, ಸಮಾಜ ಸೇವೆಯಲ್ಲೂ ಕೂಡ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಇದುವರೆಗೂ ಸುಮಾರು 15 ಬಾರಿ ರಕ್ತದಾನವನ್ನು ಮಾಡಿದ್ದಾರೆ ಮಾಧವಿ ಡಿ ಕೆ ಅವರು. ಸೊ ಕಲಾ ಸೇವೆ ಅಷ್ಟೇ ಅಲ್ಲದೆ ಸಮಾಜ ಸೇವೆಯಲ್ಲೂ ತಮ್ಮನ್ನು ತೊಡಗಿಸಿಕೊಂಡಂತಹ ಅಪರೂಪದ ವ್ಯಕ್ತಿತ್ವ ನಮ್ಮೊಂದಿಗೆ ಇರುವುದು ನಮ್ಮ ಹೆಮ್ಮೆ. ಮತ್ತೊಮ್ಮೆ ಅನಂತ ಧನ್ಯವಾದಗಳು. ಕೇವಲ 2 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಯುತ್ತೆ. ಎಲ್ಲರೂ ಆಸೀನರಾಗಬೇಕು. ಸಮಿತಿ ವತಿಯಿಂದ ಶ್ರೀಮತಿ ಮಾಧವಿ ಗೋಪಾಲ್ ಕೃಷ್ಣ ಅವರಿಗೆ ಸಣ್ಣ ಅನುಗ್ರಹ ಮಂತ್ರಾಕ್ಷತೆಯನ್ನು ಕೊಡಲಾಗ್ತದೆ. ಆಚಾರ್ಯರು ಮಂತ್ರಾಕ್ಷತೆಯನ್ನು ಕೊಟ್ಟು ಅನುಗ್ರಹ ಮಾಡ್ತಾರೆ. ಪಾತ್ರ ಮಾಡಿದಂಥ ಎಲ್ಲರೂ ಅಲ್ಲೇ ಕುಳಿತುಕೊಳ್ಬೇಕು. ಎಲ್ಲರಿಗೂ ಪ್ರಸಾದವನ್ನು ಕೊಡ್ತಾರೆ. ಎಲ್ಲರೂ ಕೂಡ